ಇಂದು ತಮಿಳುನಾಡಿನಲ್ಲಿ 234 ವಿಧಾನಸಭಾ ಕ್ಷೇತ್ರಕ್ಕೆ ಮತದಾನ ನಡೀತಾ ಇದೆ. ರಾತ್ರಿಯೇ ತಮಿಳುನಾಡಿನ ಕಡೆಗೆ ಜನ ಹೊರಟಿದ್ದಾರೆ. ಬೆಂಗಳೂರಿನಲ್ಲಿ ಇದ್ದಂತಹ ತಮಿಳುನಾಡಿನ ಜನ ರಾತ್ರಿಯೇ ಬೆಂಗಳೂರನ್ನ ಬಿಟ್ಟಿದ್ದಾರೆ, ತಮ್ಮ ತಮ್ಮ ಕ್ಷೇತ್ರಕ್ಕೆ ಹೋಗಿ ಸೇರಿದ್ದಾರೆ. ಬೆಂಗಳೂರಿನ ಕಾರ್ಪೊರೇಷನ್ ಸರ್ಕಲ್ನಲ್ಲಿ ಜನ ಜಂಗುಳಿ. ನಿನ್ನೆ ಸಂಜೆಯಿಂದಲೂ ಕೂಡ ಫುಲ್ ಟ್ರಾಫಿಕ್ ಜಾಮ್. ನಿನ್ನೆ ಸಂಜೆಯಿಂದ ಮಧ್ಯರಾತ್ರಿಯವರೆಗೂ ಕೂಡ ತಮಿಳುನಾಡಿಗೆ ಹೋಗೋದಕ್ಕೆ ಜನ ಮುಗಿಬಿದ್ದಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರಿನಿಂದ ತಮಿಳುನಾಡಿಗೆ ಜನ ಹೋಗಿದ್ದಾರೆ. ಕಾರಣ ವೋಟಿಂಗ್ಗೋಸ್ಕರ ತಮಿಳುನಾಡಿಗೆ ಲಗ್ಗೆ ಇಟ್ಟಿದ್ದಾರೆ. ಜನರ ಸಂಖ್ಯೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಬೇಕಾದಂತಹ ಸ್ಥಿತಿ ನಿರ್ಮಾಣ ಆಯಿತು. 300ಕ್ಕೂ ಅಧಿಕ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಮಾಡಲಾಗಿತ್ತು. ಪೊಲೀಸರು ಎಲ್ಲ ರೀತಿಯ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿದ್ದರು. ನಾಳೆ ತಮಿಳುನಾಡು ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಏನು ವಾಸ ಇದ್ದಂತಹ ತಮಿಳುನಾಡಿನ ನಿವಾಸಿಗಳು ತಮ್ಮ ಊರುಗಳಿಗೆ ಹೊಡ್ತಾ ಇರುವಂಥದ್ದು. ನಾವಿವಾಗ ಕಾರ್ಪೊರೇಷನ್ ಸರ್ಕಲ್ನಲ್ಲಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಸಾಲುಗಟ್ಟಿ ನಿಂತಿರುವಂಥದ್ದು. KSRTC ಬಸ್ಗಳು ಈಗಾಗಲೇ ರಿಸರ್ವೇಷನ್ ಮಾಡಿಸ್ಕೊಂಡಿರುವಂಥ ಬಸ್ಗಳು ಸಾಕಷ್ಟು ನಿಂತಿರುವಂಥದ್ದು. ಜನ ಸಾಗರೋಪಾದಿಯಲ್ಲಿ ಬರ್ತಾ ಇರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ ಸಾಕಷ್ಟು ಸಂಖ್ಯೆಯಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಬಸ್ಗಳು ನಿಂತಿರುವಂಥದ್ದು. ಈಗ ನೋಡ್ತಾ ಇರ್ಬೋದು ಯಾವ ರೀತಿ ಬಸ್ಗಳು ಇಲ್ಲಿ KSRTC ಮುಂಗಡವಾಗಿ ಏನು ಬುಕ್ಕಿಂಗನ್ನು ಮಾಡಿರ್ತಾರೆ ಅವರು ಕಾಯ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಜನರು ಬರ್ತಾ ಇರುವಂಥದ್ದು. ಚುನಾವಣೆ ನಡೀತಾ ಇದೆ. ಹೀಗಾಗಿ ಮತ ಚಲಾಯಿಸೋದಕ್ಕೆ ಬೆಂಗಳೂರಿಗೆ ನಲ್ಲಿ ವಾಸ ಇರುವಂತಹ ನಿವಾಸಿಗಳು, ತಮಿಳುನಾಡಿನ ನಿವಾಸಿಗಳು ತಮ್ಮ ಊರುಗಳಿಗೆ ಹೋಗಿ ಮತವನ್ನು ಚಲಾಯಿಸೋದಕ್ಕೆ ಹೋಗ್ತಾ ಇರುವಂಥದ್ದು. ಹೀಗಾಗಿ ಇವತ್ತು ರಾತ್ರಿ ಸಾಕಷ್ಟು ಜನರು ತಮ್ಮ ಊರುಗಳಿಗೆ ತೆರಳ್ತಾ ಇರುವಂಥದ್ದು. ಈಗ ನೋಡ್ತಾ ಇರ್ಬೋದು ಯಾವ ರೀತಿ ಜನರು ಇಲ್ಲಿ ಸೇರಿದ್ದಾರೆ ಅನ್ನುವಂಥದ್ದು. ಯಾಕೆಂತಂದರೆ ಪ್ರತಿನಿತ್ಯ ಇಲ್ಲಿ ಏನು ಸಾಕಷ್ಟು ಜನರು ಬರ್ತಾ ಇದ್ರು. ಆದರೆ ತಮಿಳುನಾಡು ಭಾಗದ ಏನೋ ಊರುಗಳಿಗೆ ಹೋಗೋದಕ್ಕೆ ಸಾಕಷ್ಟು ನಿವಾಸಿಗಳು ಇಲ್ಲಿರುವಂಥದ್ದು. ಹೀಗಾಗಿ ಅವರು ಊರುಗಳಿಗೆ ಹೋಗ್ತಾ ಇರುವಂಥದ್ದು. ನಾನು ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಎಲ್ಲಿ ಊರಿಗೆ ಹೋಗ್ತಾ ಇದ್ದೀರಿ? ಹೌದು ಸರ್, ಏನು ಎಲೆಕ್ಷನ್ ಇದೆ ಅಂತ? ಹೌದು, ಎಲೆಕ್ಷನ್ ಊರಿಗೆ ಹೋಗ್ತಾ ಇದ್ದೀವಿ ಸರ್. ಯಾವ ಊರು? ನಮ್ಮದು ತಿರುವಣ್ಣಾಮಲೈ. ತಿರುವಣ್ಣಾಮಲೈ, ಓಕೆ. ಬುಕ್ ಆಗಿದೆಯಾ? ಹೇಗೆ ಸರ್ ಟಿಕೆಟ್? ಟಿಕೆಟ್ ಬುಕ್ ಮಾಡಿದ್ದೀವಿ ಸರ್. ತಾವೆಲ್ಲಿ ಸರ್? ತಿರುವಣ್ಣಾಮಲೈ. ತಿರುವಣ್ಣಾಮಲೈ. ನೀವು ಓಟ್ ಹಾಕೋದಕ್ಕೆ ಹೋಗ್ತಾ ಓಟ್ ಹಾಕೋಕ್ಕೆ. ಓಕೆ. ಸರ್, ನೀವು ನಾನು ತಿರುವಣ್ಣಾಮಲೈ. ಏನು ಕೆಲಸ ಮಾಡ್ತೀರಿ ಸರ್ ಇಲ್ಲಿ? ಇಲ್ಲ, ಓಟೆಲ್ಲ ಕೆಲಸ ಮಾಡಿ ಓಟೆಲ್ಲ ಕೆಲಸ ಮಾಡಿ. ಇಲ್ಲಿ ಸಾಕಷ್ಟು ಜನರು ಹೇಳ್ತಾ ಇದ್ದಾರೆ ನಾಳೆ ಚುನಾವಣೆ ಹಿನ್ನೆಲೆಯಲ್ಲಿ ಹೀಗಾಗಿ ಮತವನ್ನು ಹಾಕೋದಕ್ಕೆ ನಾವು ಊರುಗಳಿಗೆ ಹೋಗ್ತಾ ಇದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಈಗ ಸಾಕಷ್ಟು ಜನರು ಇಲ್ಲಿ ಬಂದು ಸಾಗರೋಪಾದಿಯಲ್ಲಿ ಇರುವಂಥದ್ದು. ಹೀಗಾಗಿ ಅವರಿಗೆ ಬೇಕಾದಂಥ ಬಸ್ ವ್ಯವಸ್ಥೆಯನ್ನು ಕೂಡ KSRTC ಸಂಸ್ಥೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.